ಆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಇಟ್ಕೊಂಡು ನೀನು ಆಸ್ತಿ ಅಂತಸ್ತು ಅಧಿಕಾರ ಎಲ್ಲ ನಿಂದು ಮಾಡ್ಕೊಂಡೆ ಅಲ್ವಾ? ಅಷ್ಟೊಂದು ಪವರ್ ಸಿಕ್ಬಿಡ್ತಾ? ಈ ಒಂದು ಪೇಪರ್ಗೆ ಏನಿದು? ಅರರರೇ, ಇದೇನು ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ವೈಟ್, ಇದು ನೀನು ಸುಬ್ಬು ಇಬ್ರು ಸೈನ್ ಮಾಡಿರೋ ಮ್ಯಾರೇಜ್ ಸರ್ಟಿಫಿಕೇಟ್ ಒರಿಜಿನಲ್ ಕಾಪಿ. ಈ ಒಂದು ಪೇಪರ್ ಇಟ್ಕೊಂಡು ಆ ಸಾಲಿಗ್ರಾಮದ ಆಸ್ತಿ ಅಂತಸ್ತು ಅಧಿಕಾರ ಎಲ್ಲ ನೀನು ಕಿತ್ಕೊಂಡ್ಬಿಟ್ಟೆಲ್ಲ. ಈಗ ಈ ಒಂದು ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಅದೆಲ್ಲ ನಿನ್ನ ಕೈಯಿಂದ ಜಾರಿ ನೀನು ಮತ್ತೆ ಬೀದಿಗೆ ಬರ್ತೀಯ. ಆಗ ನೀವಿಬ್ರು ಮದುವೆ ಆಗಿರೋದು ಸುಳ್ಳು ಅಂತ ನಾನು ಪ್ರೂವ್ ಮಾಡ್ಬೋದು. ಮತ್ತೆ ನೀನು ನಾಟಕ ಮಾಡಿ ಸುಬ್ಬು ಹತ್ರ ಈ ತರ ಸೈನ್ ಮಾಡ್ಕೊಳಕ್ಕಾಗದೇ ಇಲ್ಲ. ಇದು ನಿನಗೆ ಎಲ್ಲಿ ಸಿಕ್ತು? ಅದನ್ನೆಲ್ಲ ತಿಳ್ಕೊಳ್ಳೋ ತೊಂದ್ರೆ ನೀನು ತಗೊಳ್ಳೇಬೇಡ. ಈ ವಿಜಯಾಂಬಿಕಾ ಮನಸ್ಸು ಮಾಡಿದ್ರೆ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನನ್ನು ಎದುರಾಕೊಂಡ್ರೆ ನೀನು ಬೀದಿಗೆ ಬರ್ಬೋದು ಅಂತ ತೋರ್ಸೋದಕ್ಕೆ ಸಣ್ಣ ಸ್ಯಾಂಪಲ್ ಇದು. ಮರ್ಯಾದೆಯಿಂದ ಕೊಟ್ಬಿಡು ಇದನ್ನ. ಮರ್ಯಾದೆ? ನೀನು ನನ್ನ ಮಾತಿಗೆ ಎಷ್ಟು ಮರ್ಯಾದೆ ಕೊಟ್ಟೆ ಅಲ್ವಾ? ಈಗ ನಾನು ಮಾತ್ರ ಮರ್ಯಾದೆಯಿಂದ ಇದನ್ನ ನಿನಗೆ ಕೊಡ್ಬೇಕಾ? ಸಾಕ ಮರ್ಯಾದೆ? ನಿನ್ನ ಜೀವನಾನು ಇದೇ ತರ ಹರಿದು ಚಿಂದಿ ಮಾಡ್ತಿದೆ. ಇಲ್ಲಿಗೆ ನಿನಗೂ ಸುಬ್ಬುಗೂ ಇದ್ದ ಸಂಬಂಧ ಹರಿದು ಚೂರ್ತೂರಾಗ. ಇನ್ನು ಮುಂದೆ ನಿನ್ನನ್ನ ಹೇಗೆ ಆಟ ಆಡಿಸ್ತೀನಿ ಅಂತ ನೋಡ್ತಾ ಇರು. ಆದಷ್ಟು ಬೇಗ ಬೀದಿಗೆ ಬರೋದಕ್ಕೆ ರೆಡಿ ಆಗಿರೋ. ಬಂದು ಖಾಲಿ ಮಾಡಿಸ್ತೀನಿ ಮನೇನ. ಇಡ್ರಿ ಫೋನು. ಅತ್ತೆ, ಮಾವ, ಇವತ್ತು ಎಕ್ಸಾಮ್ ಇದೆ, ಹೋಗಿ ಬರ್ತೀನಿ. ಎಕ್ಸಾಮ್ಗೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದೀನಮ್ಮ. ಪರವಾಗಿಲ್ಲ ಮಾವ, ಸಾಧ್ಯವಾದಷ್ಟು ಓದಿದ್ದೀನಿ. ಸಾಧ್ಯವಾದಷ್ಟು ಯಾಕೆ ಹೇಳ್ತೀಯ? ತಂದು ಕೊಟ್ಟಿರೋ ಪುಸ್ತಕದನ್ನು ಅರ್ದು ಕುಡ್ದಿದ್ದೀನಿ ಅಂತ ಹೇಳು. ಇನ್ನೇನ್ ಮತ್ತೆ, ಹಗಲು ರಾತ್ರಿ ಅಂದ್ರೆ ಕಣ್ಗೆ ಎಣ್ಣೆ ಬಿಟ್ಕೊಂಡು ಓದಿದ್ದಾಳೆ. 100ಕ್ಕೆ 100 ಬರಲೇಬೇಕು. ನಿನ್ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಲೇಬೇಕು. ಥ್ಯಾಂಕ್ ಯು ಚಿಕ್ಕತ್ತೆ. ವರ, ನೀನ್ ಬುಕ್ ಕಳ್ದೋಗಿತ್ತು ಅಂತ ಹೇಳಿದ್ದೆ ಅಲ್ವಾ? ಹೇಗೆ ಓದ್ಕೊಂಡೆ? ನಿಮ್ಮ ಅಣ್ಣನ ಸಪೋರ್ಟು ನನ್ನ ಜೊತೆ ಇರುವಾಗ ಆ ವಿಧಿ ಕೂಡ ನನ್ನ ಸೋಲ್ಸಕ್ಕಾಗಲ್ಲ. ಅಲ್ಲಿ ಇಲ್ಲಿ ಹುಡುಕಿ ಆ ಬುಕ್ಕನ್ನ ಮತ್ತೆ ತಂದ್ಕೊಟ್ರು. ಸರಿ ವರ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಶ್ರೀವಲ್ಲಿ. ಸರಿ, ಆಶೀರ್ವಾದ ತಗೋ. ಎಕ್ಸಾಮ್ ಚೆನ್ನಾಗಿ ಬರ್ಬಿಟ್ಟು ಬಾಮ. ಔಟ್ ಆಫ್ ಔಟ್ ತಗೊಂಬಾ. ಎಕ್ಸಾಮ್ ಬರೆಯಕ್ಕೆ ಅಂತ ಕುತ್ಕೊಂಡಾಗ ಒಂದು ಅಕ್ಷರ ಕೂಡ ತಲೆಯಲ್ಲಿ ಬರ್ದೇ ಇರಲಿ. ಸರಿ, ನಾವು ಹೊರಡೋಣವಾ? ವರಲಕ್ಷ್ಮಿ, ಒಂದು ನಿಮಿಷಮ್ಮ. ಲಕ್ಷ್ಮಿ, ತಿನ್ ತಿನ್ಕೊಂಡು ಹೋಗಮ್ಮ. ಏನಿದು ಮಾವ? ಇದು ಮೊಸರು ಸಕ್ಕರೆ. ನಾ ಕೆಲಸ ಮಾಡುವಾಗ ಒಂದಷ್ಟು ವರ್ಷ ಆಚೆ ಇದ್ನಲ್ಲಮ್ಮ, ಆಗ ಇದೊಂದು ನಂಬಿಕೆ. ಎಲ್ಲ ನಾವು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಮೊಸರು ಸಕ್ಕರೆ ತಿನ್ಕೊಂಡು ಹೋದ್ರೆ ನಾವು ಅಂದ್ಕೊಂಡಿದ್ದು ಆಗತ್ತಂತೆ. ಮೊಸರು ತಂಪು, ಸಕ್ಕರೆ ಸಿಹಿ. ತಿನ್ನಮ್ಮ.
ನಾನೇ ತಿನ್ನಿಸ್ತೀನಪ್ಪ. ಥ್ಯಾಂಕ್ ಯು ಮಾವ. ಒಳ್ಳೆಯದಾಗಲಿ. ಸರಿ ಹೋಗಿ ಬರ್ತೀವಿ. ಆಲ್ ದಿ ಬೆಸ್ಟ್.